ಕಾನೂನು ಕನ್ನಡ ವಿರೋಧಿ ಅಭಯ್ ಪಾಟೀಲ್ಗೆ, ನಾಡ ವಿರೋಧಿ ಅಭಯ್ ಪಾಟೀಲ್ಗೆ ಕನ್ನಡ ಕನ್ನಡ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕನ್ನಡ ಕನ್ನಡ ನಮ್ಮ ಸಂಗಡ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೇ ಬರಲಿ, ಏನೇ ಬರಲಿ, ಅಯ್ಯಯ್ಯೋ ಅಯ್ಯಯ್ಯೋ ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು, ಪ್ರೈವೇಟ್ ಎಂಟಿಟಿಗಳು, ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಸರ್ಕಾರಿ ಕಚೇರಿಗಳು, ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ. ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರ ತಾವು ಅವರು ದಯವಿಟ್ಟು ನಮಗೆ ತೆರಿಗೆನ ಕಟ್ಟಬೇಕು. ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ. ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೆ 2% ಬಡ್ಡಿಯಂತೆ ನಾವು ವರ್ಷಾನುಗಟ್ಟಲೆ ಹಾಕ್ಕೊಂಬರ್ತಿರ್ತೀವಿ. ಹಾಗಾಗಿ ಒಂದು ಸುವರ್ಣಾವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ 5% ರಿಬೇಟ್ ಇರುತ್ತೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ. ದಯವಿಟ್ಟು ಅದನ್ನು ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು, ಉಪಯೋಗಿಸ್ಕೋಬೇಕು. ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು. ಇದರಿಂದ ನಮಗೆ ಅಭಿವೃದ್ಧಿಗೆ ಆಗೋಕ್ಕೆ ಎಲ್ಲ ಕಾರಣೀಭೂತರು ತಾವೇ ಆಗಿರ್ತೀರಿ. ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರೆಂಟ್ ಸಹಿತ ಜಾರಿ ಮಾಡ್ತೀವಿ. ಮತ್ತು ನಾವೇನೀಗಾಗಲೇ ಚಲನ್ನ ನಾವು ಜಾರಿ ಮಾಡಿದ್ದೀವಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ. ಈಗ ಸರ್ಕಾರಿ ಕಚೇರಿಗಳು ನಾವು ಈಗಾಗಲೇ ಚಲನ್ಗಳನ್ನ ಜಾರಿ ಮಾಡಿದ್ದೀವಿ. ಅವರು ಒಬ್ಬೊಬ್ಬರೇ ಕಟ್ತಿದ್ದಾರೆ, ನಮಗೆ ಮೊನ್ನೆಯಿಂದ ಎಲ್ಲರೂ ಕಟ್ತಿದ್ದಾರೆ. ಈಗ ಬಿಮ್ಸಿನ